ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯೋಜನೆ ತುಮಕೂರು, ಮಂಗಳೂರು, ಉಡುಪಿ, ಕಾರವಾರ ನಗರದಲ್ಲಿ ಉಪಯೋಗ ಆಗುತ್ತೆ. ಟೆಕ್ಸ್ಟೈಲ್ ಅಭಿವೃದ್ಧಿ ರಾಷ್ಟ್ರೀಯ ನೀತಿ, ಜವಳಿ ಉದ್ಯಮಕ್ಕೆ ಉತ್ತೇಜನ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಖಾದಿ ಮತ್ತು ಹ್ಯಾಂಡ್ಲೂಮ್ ಉತ್ತೇಜನ, MSME 10,000 ಕೋಟಿ ಬಿಡುಗಡೆ, ಬಂಡವಾಳ ವೆಚ್ಚ 11.2 ಲಕ್ಷ ಕೋಟಿಯಿಂದ 12.2 ಲಕ್ಷ ಕೋಟಿಗೆ ಹೆಚ್ಚಳ. ಬೆಂಗಳೂರು ಹೈದರಾಬಾದ್ ಭಾಳ ಬಸ್ ಪ್ರಯಾಣ ಭಾಳ ನಮಗೆ ಟೈಮ್ ತಗೊಳ್ತಾ ಇದೆ. 9 hours 10 hours ಮೇಲೆ ತಗೊಳ್ತಾ ಇದೆ. ಅದು ಟ್ರೈನ್ ಮುಖಾಂತರ ಇನ್ನೂ ಅವಧಿ ಕಡಿಮೆ ಆಗ್ತದೆ ಮತ್ತು ಬೆಲೆನೂ ಕೂಡ ಕಡಿಮೆ ಆಗ್ತದೆ. ಅದರಿಂದ ಬೆಂಗಳೂರು ಟು ಹೈದರಾಬಾದ್ ಟ್ರೈನ್ ಕೊಟ್ಟಿರೋದನ್ನ ನಾನು ಸ್ವಾಗತ ಮಾಡ್ತೀನಿ. ಒಟ್ಟಾರೆ ಈ ಬಡ್ಜೆಟ್ ಜನಹಿತವಾದಂಥ ಬಡ್ಜೆಟ್. ದೇಶದ ಆರ್ಥಿಕತೆ ಮತ್ತು ಬಡತನ ಯಾವಾಗಲೂ ಹೇಳ್ತೀವಿ, ಗರೀಬಿ ಹಟಾವೋ. ದೇಶದಲ್ಲಿ ಗರೀಬಿ ಹಟಾವೋ ಅಂತಂದ್ರೆ ಬರೀ ಮಾತಿನಿಂದಲ್ಲ, ಈಗ 25 ಕೋಟಿ ಜನಸಂಖ್ಯೆಯನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಬಡತನದ ರೇಖೆಯಿಂದ ಮೇಲೆತ್ತುವ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಇದಂದ್ರೆ ವಿಕಸಿತ ಭಾರತದತ್ತ ಮೋದಿಯವರ ಸರ್ಕಾರ ಇಟ್ಟ ಹೆಜ್ಜೆ ಅಂತ ಹೇಳ್ತಾರೆ. ಕ್ಯಾನ್ಸರ್ ರೋಗಿಗಳಿಗೆ, ಅದರಲ್ಲೂ ವಯಸ್ಸಾದಂತಹ ಅನೇಕ ಜನರಿಗೆ ಇದು ಬಹಳ ಅನುಕೂಲ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ಬಜೆಟ್ ಅತ್ಯಂತ ಉತ್ತಮ ಅಂತೇಳಿ ನಾವು ಹೇಳ್ಬೋದು. ಅದರ ಜೊತೆಗೆ ಈ ಉದ್ಯೋಗದ ದೃಷ್ಟಿಯಲ್ಲೂ ಕೂಡ ಆತ್ಮನಿರ್ಭರ ಅನ್ನೋ ಒಂದು ಸ್ಕೀಮನ್ನು ತಂದುಬಿಟ್ಟು ಅದರ ಮೂಲಕ ಅನೇಕ ಜನಗಳಿಗೆ ಉದ್ಯೋಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಉತ್ತಮವಾದಂತಹ ಯೋಜನೆ ಆಗಿದೆ. ನಮ್ಮಂತಹ ಕರಕುಶಲ ಉದ್ಯಮ ಮಾಡುವಂತಹವರಿಗೆ ಅತ್ಯಂತ ಉಪಯುಕ್ತವಾದಂತಹ ಯೋಜನೆ ಆಗಿದೆ. ಇಂದು ವಿತ್ತ ಸಚಿವರು ಮಂಡಿಸಿದಂತಹ ಶ್ರೀಮಾರ್ಟ್ ಯೋಜನೆ ಮಹಿಳೆಯರಿಗೆ ಅತ್ಯಂತ ಉಪಯುಕ್ತವಾದಂತಹ ಯೋಜನೆ ಆಗಿದೆ. ರಲ್ಲಿ ಬಜೆಟ್ ಗಾತ್ರ 50,65,345 ಕೋಟಿ
ಇದು ಪರಿಷ್ಕೃತ ಅಂದಾಜು ರಿವೈಸ್ಡ್ ಬಜೆಟ್ ಗಾತ್ರ 49,64,840 ಕೋಟಿ. ಅಂದರೆ 1 ಕೋಟಿಯಷ್ಟು ಕಡಿಮೆ ಆಯಿತು ಬಜೆಟ್ನಲ್ಲಿ ಹೇಳಿದಂಥ ಗಾತ್ರ. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು ಗಾತ್ರ 1,00,000 ಕೋಟಿ, 1,00,000 ಕೋಟಿ ಕಡಿಮೆ. ಒಂದು ಲಕ್ಷ ಹೋದ್ ಸಾರಿ 50,65,000 ಇತ್ತು. ಅದು ರಿವೈಸ್ಡ್ ಎಸ್ಟಿಮೇಟ್ ಬಂದು 49,64,842 ಅಂದರೆ ಸುಮಾರು 1,00,000 ಕೋಟಿಯಷ್ಟು ಕಡಿಮೆ ಆಯಿತು. ಪ್ರಸ್ತುತ ಅಂದಾಜು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.